ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಪಟ್ಟಣದ 7ನೇ ವಾರ್ಡ್ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ರವರು ಸರ್ಕಾರಿ ಶಾಲೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸರ್ಕಾರಿ ಶಾಲೆಗಳತ್ತ ಪೋಷಕರು ಹೆಚ್ಚಿನ ಒಲವು ತೋರಿಸಬೇಕೆಂದು ಅವರು ಕರೆ ನೀಡಿದರು. ದೇಶದ ಅನೇಕ ಗಣ್ಯರು ಮತ್ತು ಉನ್ನತ ಅಧಿಕಾರಿಗಳು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದವರಾಗಿದ್ದಾರೆ ಎಂದು ತಿಳಿಸಿದರು. ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಶಿಕ್ಷಕರ ಸೇವೆ ಸರ್ಕಾರಿ ಶಾಲೆಗಳಲ್ಲಿ ಲಭ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಹೆಚ್ಚು ಸಹಕಾರಿಯಾಗುತ್ತದೆ ಎಂದರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದರು. ಶಿಕ್ಷಣವು ಸಮಾಜದಲ್ಲಿ ಕ್ರಾಂತಿ ಮೂಡಿಸುವ ಶಕ್ತಿಯಾಗಿದೆ ಎಂದು ತಿಳಿಸಿದರು. ಮುಖ್ಯ ಶಿಕ್ಷಕ ಬಿ. ಮಾರೇಶ್ ರವರು ಮಾತನಾಡಿ, ಶಿಕ್ಷಣವು ಕೇವಲ ಉದ್ಯೋಗಕ್ಕೆ ಸೀಮಿತವಾಗದೆ ಸಮಾಜ ಸೇವೆಯತ್ತ ದಾರಿ ತೋರಿಸಬೇಕು ಎಂದರು. ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರು ಕಳೆದ 9 ತಿಂಗಳಿಂದ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಿರಬಿ ರಾಘವೇಂದ್ರ, ಶಿಕ್ಷಕರಾದ ಲಕ್ಷ್ಮೀದೇವಿ, ಮಲ್ಲಮ್ಮ, ಅರುಣಾ, ನೇತ್ರಾವತಿ ಹಾಗೂ ಹನುಮಂತಪ್ಪ ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮಗೆ ಆತ್ಮೀಯರು ನಮಗಿನ್ನ ಸಣ್ಣವರಿಲ್ಲ ಅಂತಲ್ಲ, ಆದರೆ ಈ ಒಂದು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಸಮಾಜ ಸೇವಕ. ಶಿಕ್ಷಣದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಕೆಲವು ಸ್ನೇಹಿತರನ್ನು ನೋಡಿದಿರಿ, ಅವರು ಬೇರೆ ರೀತಿಯಲ್ಲಿ ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಸಾಕಷ್ಟು ಸುಮಾರು ಈಗ ನಾನು ತಿಳಿದ ಮಟ್ಟಿಗೆ ಒಂದು 5-6 ವರ್ಷಗಳು ಕಂಟಿನ್ಯೂ ಆಗಿ ನಾನು ಕಂಟಿನ್ಯೂ ಆಗಿ ನೋಡ್ತಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವರ್ಷಗಳ, ನಾನು 5-6 ವರ್ಷಗಳ ಕಾಲ ಇಲ್ಲೇ ಸ್ಥಳೀಯವಾಗಿ ಅಥವಾ ಬೇರೆ ಒಂದು ಹಳ್ಳಿಗಳಲ್ಲಿ ಶಾಸಕರನ್ನು ಕರೆದುಕೊಂಡು ಚುನಾಯಿತ ಮತ್ತು ಊರಿನ ಪ್ರಮುಖರೊಡನೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮುಂದಿನ ಅವರ ಜೀವನದ ಬಗ್ಗೆ ಸಾಕಷ್ಟು ಅವರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಉಪನ್ಯಾಸವನ್ನು ನೀಡಿದ್ದಾರೆ. ಒಂದು ಧಾರೆ ಎಳೆತಕ್ಕಂತ ಹಿರಿಯರು, ಗೌರವಾನ್ವಿತರಾದಂತಹ ಶ್ರೀ ತ್ರಿವೇಣಿ ಅಕ್ಕನವರಿಗೆ ಕೂಡ ನಮ್ಮ ಸ್ನೇಹಿತರ ಅಳಿಲಾರ್ದು ನೋಡ್ತಾ ಇದ್ರಲ್ಲ, ಕಳಿಲಾರ್ದು ಅಳಿಲಾರ್ದು ಸವಿಲಾರ್ದು ಅಂತಂದ್ರೆ ವಿದ್ಯೆ. ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡಲಾದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಓದಿರೋದು, ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ನನ್ನ ದೊಡ್ಡ ಟಿವಿ IAS ಅಧಿಕಾರಿಗಳು, ನಾನು ಓದಿದ್ರೆ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಲಿಂದ ಒಪ್ಪೆ ತಗೋಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ದೀರಿ.